ಹಾಯ್ ಎಲ್ಲರಿಗೂ ಫ್ಲೇವರ್ಸ್ ಆಫ್ ಕುಕ್ಕಿಂಗ್ಗೆ ಸ್ವಾಗತ ಸುಸ್ವಾಗತ. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ಉತ್ತರ ಕರ್ನಾಟಕ ಶೈಲಿಯ ಚುರುಮರಿ ಸುಸ್ಲಾ. ಈ ಸುಸ್ಲಾ ಹೇಗೆ ಮಾಡೋದಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈ ಈ ರೆಸಿಪಿ ಬಂದುಬಿಟ್ಟು ಮಕ್ಕಳ ಲಂಚ್ ಬಾಕ್ಸಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ನನ್ನ ಮಗಳ ಲಂಚ್ ಬಾಕ್ಸ್ಗೆ ಇವತ್ತು ಇದನ್ನೇ ಪ್ರಿಪೇರ್ ಮಾಡಿದ್ದೀನಿ. ಸೊ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದಂತ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಇದಕ್ಕೆ 2 ಉದ್ದನೆ ಹಸಿಮೆಣಸಿಕಾಯಿನೂ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಫ್ ಟೊಮ್ಯಾಟೋವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು, ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಲಿಂಬೆಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕಡಾಯಿಯನ್ನು ತಗೊಂಡ್ಬಿಟ್ಟು ಅದಕ್ಕೆ 4 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿಬಿಟ್ಟು ಸ್ವಲ್ಪ ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ಚಮಚ ಸಾಸಿವೆಯನ್ನು ಹಾಕಿ, 1 ಚಮಚ ಜೀರಿಗೆಯನ್ನು ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಹಸಿಮೆಣಸಿಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಕಟ್ ಮಾಡ್ತಕ್ಕಂಥ ಈರುಳ್ಳಿಯನ್ನು ಸೇರಿಸ್ಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡಿ. ಈ ಥರ ಫ್ರೈ ಆದ ತಕ್ಷಣ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಆ ಥರ ಫ್ರೈ ಮಾಡಿಬಿಟ್ಟು ಕಟ್ ಮಾಡ್ತಕ್ಕಂಥ ಟೊಮ್ಯಾಟೋನು ಸಹ ಸೇರಿಸ್ಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡಿ. ಈ ಥರ ಫ್ರೈ ಮಾಡಿ ಈ ಥರ ನೋಡಿ, ಈ ಥರ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದ ತಕ್ಷಣ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳಿ. ಅರಿಶಿನ ಪುಡಿಯನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಉಪ್ಪಾದ ತಕ್ಷಣ ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ನಾನು ಮಕ್ಕಳಿಗೆ ಅಂತ ಸ್ವಲ್ಪ ಸಕ್ಕರೆಯನ್ನು ಜಾಸ್ತಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಸೇರಿಸ್ಕೊಳ್ಳಿ. ಈ ಥರ ಸೇರಿದ ತಕ್ಷಣ ಸ್ವಲ್ಪ ಲಿಂಬೆಹಣ್ಣನ್ನು ಚೆನ್ನಾಗಿ ಇದಕ್ಕೆ ಹಾಕಿ ಲಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ನೀಟಾಗಿ ಕೈಯಾಡಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಡುವವರೆಗೂ ನೀವು ಈ ಥರ ಕೈಯಾಡಿಸ್ಬೇಕು. ಅಂದರೆ ನೀಟಾಗಿ ಬರುತ್ತೆ ನಿಮಗಿದು. ನೀಟಾಗಿ ಎಣ್ಣೆ ಬಿಡುತ್ತೆ. ಹುಳಿಯಲ್ಲಿ ಸ್ವಲ್ಪ ಬೇಯಬೇಕಿದು. 2 ನಿಮಿಷ ಬೇಯಿದ್ರೆ ಸಾಕು. ಓಕೆ, ಇವಾಗ ಇದು ಆಗಿದೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮತ್ತೆ ತಿರ್ಗಾ ಕೈಯಾಡಿಸ್ಕೊಳ್ಳಿ. ಇದನ್ನು ನೀಟಾಗಿ ಈ ಥರ ಫ್ರೈ ಮಾಡಿ. ನೋಡಿ, ಇವಾಗ ಆಗಿದೆ ಒಗ್ಗರಣೆ. ಇವಾಗ ಏನು ಮಾಡಬೇಕು, ಇದು ಕಡಲೆಪುರಿ ಅಂತಾರೆ ಬೆಂಗಳೂರು ಸೈಡಲ್ಲಿ. ಇದು ಉತ್ತರ ಕನ್ನಡದಲ್ಲಿ ಚುರುಮರಿ ಅಂತ ಹೇಳ್ತಾರೆ. ಈ ಥರ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನೀರಲ್ಲಿ ಸ್ವಲ್ಪನೇ ಈ ಥರ ನೀರಲ್ಲಿ ಹಾಕ್ಕೊಳ್ಳಿ. ಈ ಥರ ನೋಡಿ ನಾನು ಹೇಗೆ ಹಾಕ್ತಾಯಿದ್ದೀನಿ ಆ ಥರ ಸ್ವಲ್ಪನೇ ಹಾಕ್ಕೊಳ್ಳಿ. ಹಾಕಿದ ನೀರಲ್ಲಿ ನೆನೆಸ್ಬೇಕು. ಫುಲ್ ನೆನೆಸ್ಬೇಕು ನೀರಲ್ಲಿ. ಈ ಥರ ಅದ್ದಿ ತೆಗಿಬೇಕು. ನೋಡಿ ಯಾವ ಥರ ನಾನು ಮಾಡ್ತಾಯಿದ್ದೀನಿ ಆ ಥರ ನೀವು ಮಾಡಿ ತೆಗಿಬೇಕು. ಈ ಥರ ತೆಗೆದು ಇದನ್ನು ಜಸ್ಟು ನೀರಿಂದ ರಿಮೂವ್ ಮಾಡಬೇಕು. ಈ ಥರ ಹಿಂಡಿಬಿಟ್ಟು ಉದುರಾಗಿ ಹಾಕಬೇಕು. ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ನೋಡಿ, ಈ ಥರ ನಾನು ಯಾವ ಥರ ಹಾಕ್ತಿದ್ದೀನೋ ಆ ಥರ ಹಾಕಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರಬೇಕು. ಎಷ್ಟು ಚೆನ್ನಾಗಿ ನೀರಲ್ಲಿ ಫುಲ್ ಡ್ರೈ ಆಗಬೇಕು. ಅದು ಈ ಥರ ಆಗಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೂಪರಾಗಿ ಬಂದಿದೆ ಅಲ್ವಾ. ಇವಾಗ ಇದನ್ನು ನಾವೇನು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಆ ಒಗ್ಗರಣೆಗೆ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಕೈಯಾಡಿಸ್ಬೇಕು. ಈ ಥರ ಕೈಯಾಡಿಸ್ಕೊಳ್ಳಿ. ಸ್ವಲ್ಪ ನೋಡಿ ನೀಟಾಗಿ ಈ ಥರ ಕೈಯಾಡಿಸ್ಕೊಳ್ಳಿ. ಒಂಚೂರು ಗಂಟು ಇರಬಾರ್ದು ನೋಡೋಕ್ಕೆ. ಆ ಥರ ಕೈಯಾಡಿಸ್ಕೋಬೇಕು. ಈ ಥರ ನೀಟಾಗಿ ಕೈಯಾಡಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರಾಗಿ ಬಂದಿದೆ. ಬೆಲ್ ಐಕಾನ್ ಪ್ರೆಸ್ ಮಾಡಿ. ನನ್ನ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ನಾನು ಯಾವುದೇ ವಿಡಿಯೋ ನಿಮ್ಗೆ ಶೇರ್ ಮಾಡಿದ್ರು ನಿಮಗೆ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ಇದು ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ. ಒಂದು ಸತ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿದ್ರೆ ಯಾರಿಗಾದರೂ ಈ ಥರ ಟ್ರೈ ಮಾಡಿಕೊಡಿ. ಲಂಚ್ ಬಾಕ್ಸಿಗೆ ಸೂಪರಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರ್. ಪ್ಲೇಟ್ ಹಾಕಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಿಸಿ ಇದ್ದಾಗೆ ತಿನ್ನಿ. ಸೂಪರಾಗಿರುತ್ತೆ ನೋಡಿ. ಲಂಚ್ ಬಾಕ್ಸ್ ರೆಡಿ ಆಗಿದೆ. ಸೂಪರಾಗಿರುತ್ತೆ. ಬಾಯ್.